ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ವಿಶ್ವ ಏಡ್ಸ್ ದಿನದ ಬಗ್ಗೆ 5 ಸಾಲು ನೋಡ್ತೋಣ. ವಿಶ್ವ ಏಡ್ಸ್ ದಿನದ ಬಗ್ಗೆ 5 ಸಾಲು ನೋಡ್ತೋಣ. ಹರಿ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೋಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ರೀತಿಯ ಪ್ರಬಂಧ ಮತ್ತು ಭಾಷಣ ತೆಗೆಲ್ಲ ಪ್ರಯತ್ನ ಪಡ್ತೇನೆ. ಅರೆ ಈ ಒಂದು ಮಾಹಿತಿ ತಿಳಿತ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಪ್ರತಿ ವರ್ಷ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ನೋಡಿ, ಪ್ರತಿ ವರ್ಷ ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಓಕೆ, ಆ ನಂತರ ಎರಡನೇ ಪಾಯಿಂಟ್ ನೋಡಿ, ಈ ದಿನವನ್ನು ಮೊದಲ ಬಾರಿಗೆ ಡಿಸೆಂಬರ್ 1, 1988 ಆಚರಿಸಲಾಯಿತು. ಓಕೆ, ಈ ದಿನವನ್ನು ಮೊದಲ ಬಾರಿಗೆ ಡಿಸೆಂಬರ್ 1, 1988 ಆಚರಿಸಲಾಯಿತು. ಮೂರನೇ ಪಾಯಿಂಟ್ ನೋಡಿ, ಏಡ್ಸ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಏಡ್ಸ್ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ನಾಲ್ಕನೇ ಪಾಯಿಂಟ್, ಅಸುರಕ್ಷಿತ ಲೈಂಗಿಕ ಸಂಬಂಧಗಳ ಮೂಲಕ HIV ಹೊಂದಿರುವ ರಕ್ತವನ್ನು ಪಡೆಯುವುದರಿಂದ ಶುದ್ಧೀಕರಣಗೊಳಿಸದ ಸೂಜಿ ಸಿರಿಂಜ್ಗಳನ್ನು ಉಪಯೋಗಿಸುವುದರಿಂದ ಕೂಡ HIV ಹರಡುತ್ತದೆ. ಮತ್ತೊಮ್ಮೆ ನೋಡಿ, ಅಸುರಕ್ಷಿತ ಲೈಂಗಿಕ ಸಂಬಂಧಗಳ ಮೂಲಕ HIV ಹೊಂದಿರುವ ರಕ್ತವನ್ನು ಪಡೆಯುವುದರಿಂದ, ಶುದ್ಧೀಕರಣಗೊಳಿಸದ ಸೂಜಿ ಸಿರಿಂಜ್ಗಳನ್ನು ಉಪಯೋಗಿಸುವುದರಿಂದ ಕೂಡ HIV ಹರಡುತ್ತದೆ. 5ನೇ ಪಾಯಿಂಟ್, ಸೋಂಕಿತರನ್ನು ಕೀಳಾಗಿ ಕಾಣದೆ ಅವರಲ್ಲಿ ಮಾನಸಿಕ ಸ್ಥೈರ್ಯ ತುಂಬಿ ಸಮಾಜದಲ್ಲಿ ಎಲ್ಲರಂತೆ ಬದುಕಲು ಅವಕಾಶ ನೀಡಬೇಕು. ಮತ್ತೊಮ್ಮೆ ನೋಡಿ, ಸೋಂಕಿತರನ್ನು ಕೀಳಾಗಿ ಕಾಣದೆ ಅವರಲ್ಲಿ ಮಾನಸಿಕ ಸ್ಥೈರ್ಯ ತುಂಬಿ ಸಮಾಜದಲ್ಲಿ ಎಲ್ಲರಂತೆ ಬದುಕಲು ಅವಕಾಶ ನೀಡಬೇಕು. ಓಕೆ, ಹಾಗಾದ್ರೆ ಗೆಳೆಯರೆ, ಈ ಒಂದು ಮಾಹಿತಿ ಅಂತ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡೋದು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಮೀಟ್ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.